ವ್ಯಾಲೆಂಟೈನ್ಸ್ ವೀಕಲ್ಲಿ ಕಪಲ್ಸ್ ಮುಂಚೆಕಿಂತ ಜಾಸ್ತಿ ಜಗಳ ಆಡ್ತಾರೆ ಆ್ಯಂಡ್ ಬ್ರೇಕಪ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಇದು ಗೊತ್ತಿತ್ತಾ ನಿಮಗೆ? ಹಾಯ್, ಐಮ್ ಡಾಕ್ಟರ್ ನಿಹಾರಿಕಾ, ಸೈಕಾಟ್ರಿಸ್ಟ್ ಫ್ರಮ್ ಟೀಮ್ ಹಲೋ ಡಾಕ್ಟ್ರೆ. ವ್ಯಾಲೆಂಟೈನ್ಸ್ ಡೇ ವೀಕಲ್ಲಿ ಯಾಕೆ ಫೈಟ್ಸ್ ಜಾಸ್ತಿ ಆಗುತ್ತೆ ಆ್ಯಂಡ್ ಓವರ್ ಆಲ್ ರಿಲೇಷನ್ಶಿಪ್ಸ್ನ ಹೇಗೆ ಹೆಲ್ದಿ ಮಾಡೋದು ಅಂತ ಮಾತಾಡೋಣ. ನನಗೇನೋ ಸರ್ಪ್ರೈಸ್ ಸಿಗುತ್ತೆ ಅಂತ ನಿಮ್ಮ ಹುಡುಗಿ ವೇಟ್ ಮಾಡ್ತಾ ಇರ್ಬೋದು, ಆದರೆ ನೀವು ಫುಲ್ ವರ್ಕ್ ಪ್ರೆಷರಲ್ಲಿ ಬಿಸಿ ಇರ್ಬೋದು ಅಲ್ವಾ? ಒಬ್ಬರು ಲಾಂಗ್ ಸ್ವೀಟ್ ಮೆಸೇಜ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು, ಆದರೆ ಇನ್ನೊಬ್ರು ನಾನು ಎಷ್ಟು ಕೇರ್ ಮಾಡ್ತೀನಿ ಅಂತ ಆಲ್ರೆಡಿ ಗೊತ್ತಿದೆ ಅಲ್ಲ ಅಂತ ಅನ್ಕೋಬಹುದು. ಹೌದಾ? ಸೊ ಸಡನ್ಲಿ ವ್ಯಾಲೆಂಟೈನ್ಸ್ ಡೇ ಬಿಕಮ್ಸ್ ಅ ಫೈಟ್. ಸೊ ಇದ್ರ ಅರ್ಥ ರಿಲೇಶನ್ಶಿಪ್ ಸರಿ ಇಲ್ಲ ಅಂತಲ್ಲ, ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಅನ್ನೋದು ನೀಟಾಗಿ ಕಮ್ಯುನಿಕೇಟ್ ಆಗಿರ್ಲಿಲ್ಲ ಯಾವಾಗ. ಸೊ ಒನ್ ಪಾರ್ಟ್ನರ್ ಎಫರ್ಟ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾಗ ಇನ್ನೊಬ್ರು ಜಸ್ಟ್ ಪ್ರಾಕ್ಟಿಕಲ್ ಆಗಿ ಬಿಹೇವ್ ಮಾಡ್ತಾ ಇರ್ಬೋದು. ಇಬ್ರು ಟ್ರೈ ಮಾಡ್ತಾ ಇದ್ದಾರೆ, ಆದ್ರೆ ಇನ್ ಡಿಫ್ರೆಂಟ್ ವೇಸ್. ಬರೀ ವ್ಯಾಲೆಂಟೈನ್ಸ್ ಡೇ ಬಂತು ಅಂತ ಬ್ರೇಕಪ್ಸ್ ಆಗಲ್ಲ, ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಏನ್ ಮಿಸ್ಸಿಂಗ್ ಇದೆ ಅನ್ನೋದು ಹೈಲೈಟ್ ಆಗ್ಬೋದು. ಸೊ ಮಿಸ್ ಆಗ್ತಾ ಇರೋದು ಗಿಫ್ಟ್ಸ್ ಅಲ್ಲ, ರೊಮ್ಯಾಂಟಿಕ್ ಟ್ರಿಪ್ಸ್ ಅಲ್ಲ, ಬಟ್ ಎಮೋಷನಲ್ ಸೇಫ್ಟಿ. ನನ್ನ ಪಾರ್ಟ್ನರ್ ನನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೋತಾರೆ, ನನ್ನ ಮನಸ್ಸಲ್ಲಿ ಏನೇ ಇದ್ರೂ ನಾನೇನು ಮುಜುಗರ ಪಡೆದೆ ಎಕ್ಸ್ಪ್ರೆಸ್ ಮಾಡ್ಬೋದು ಅನ್ನೋ ಈ ಫೀಲಿಂಗ್ ಮಿಸ್ ಆಗ್ತಾ ಇರ್ಬೋದು. ಹೆಲ್ದಿ ರಿಲೇಶನ್ಶಿಪ್ ಅಂದ್ರೆ ಎವ್ರಿ ಡೇ ಪರ್ಫೆಕ್ಟ್ ಆಗಿರ್ಬೇಕು ಅಂತ ಅಲ್ಲ, ಇಬ್ರು ಒಟ್ಟಿಗೆ ಕೂತ್ಕೊಂಡು ದಿಸ್ ಇಸ್ ವಾಟ್ ಐ ನೀಡ್ ಅಂತ ಎಕ್ಸ್ಪ್ರೆಸ್ ಮಾಡೋದು. ಐ ಆಮ್ ಲಿಸ್ನಿಂಗ್ ಆ್ಯಂಡ್ ನಾನು ಯಾವಾಗೂ ಇಲ್ಲೇ ಇದ್ದೀನಿ ಅನ್ನೋದನ್ನ ನಿಮ್ಮ ಪಾರ್ಟ್ನರ್ಗೆ ಕನ್ವೆ ಮಾಡೋದು. ಈ ವ್ಯಾಲೆಂಟೈನ್ಸ್ ಡೇ ದಿನ ಡೇ ಪರ್ಫೆಕ್ಟ್ ಆಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಎಕ್ಸ್ಪೆಕ್ಟ್ ಆನೆಸ್ಟಿ. ಇದನ್ನ ನೋಡಿ ನಿಮ್ಗೆ ಯಾರಾದ್ರೂ ನೆನಪಾದ್ರೆ ಇದನ್ನ ಅವ್ರ ಜೊತೆ ಶೇರ್ ಮಾಡಿ.